ರಾಜೇಶ್ ಶೆಟ್ಟರು ಹೇಗೆ ಕೇಳಿದರೆ, ಅವರು ಏನು ಹೇಳಿದ್ರು ಕಟೀಲಮ್ಮ ಅಂತ ಬಾಯಲ್ಲಿ ಬರೋದು. ಅವರು ಅಷ್ಟು ಅವರ ತಂದೆ ತಾಯಿಯೂ ಪರಮ ಭಕ್ತರು ಕಟೀಲಿದ್ದು, ಇವರು ಸಹ ಪರಮ ಭಕ್ತರು ಮಾತ್ರ ಅಲ್ಲದೆ ಇವತ್ತು ಕಟೀಲ್ನ ಚಂದವನ್ನು ಕಾಣಬೇಕಿದ್ದರೆ ಇವತ್ತು ಎದುರಲ್ಲಿ ಲೈಟಿಂಗ್ಸ್ ಇದ್ದೆಲ್ಲ ಮಾಡಿದವರು ಅವರು ಇಲ್ಲಿ ಒಳಗಿನ ಏನು ಬಲ್ಬ್ ಇರಲಿ ಇದೆಲ್ಲ ಅದರ ನಾವು ಕೊಡುಗೆ ಕೊಟ್ಟವರು ರಾಜೇಶ್ ಶೆಟ್ಟರು. ಅಲ್ಲದೆ ಅವರ 2 ಕೆಲಸದವರು ಇಲ್ಲೇ ಇದ್ದಾರೆ, ಅವರೇ ಸಂಬಳ ಕೊಡೋದು. ಅಂತಹ ರಾಜೇಶ್ ಶೆಟ್ಟರು ಅವರು ಇಲ್ಲಿ ಬಿಡಿ ಇವತ್ತು ನಮ್ಮ ಪರಮಕ್ಷೇತ್ರವಾಗಿರತಕ್ಕಂಥ ಅಯೋಧ್ಯೆಯಲ್ಲಿಯೂ ಅಲ್ಲಿ ಇಡೀ ಪೂರ್ತಿಯಾಗಿ ಆ ವೈಭವವನ್ನು ಏನು ದೀಪೋತ್ಸವದ ವೈಭವವನ್ನು ಸಮರ್ಪಿಸಿದಂತಹ ಮಹಾತ್ಮ ಮಂತ್ರಾಲಯ ಕ್ಷೇತ್ರದಲ್ಲಿಯೂ ಅದೇ ರೀತಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಅಂತಹ ಕಟೀಲ್ನ ಅವರ ಹಿರಿಯರೆಲ್ಲ ಕಟೀಲ್ನ ಭಕ್ತರು. ಅಂತಹ ರಾಜೇಶ್ ಶೆಟ್ಟರು ಬಂದಿದ್ದಾರೆ, ಅವರನ್ನು ಸಹ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮೊಂದಿಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜೊತೆಯಾದವರು ಕ್ಷೇತ್ರ ಕಟೀಲ್ನ ಪರಮ ಭಕ್ತರಾಗಿರುವಂಥ ನಮ್ಮ ಮಿಜಾರು ರಾಜೇಶ್ ಶೆಟ್ಟಿ ಅವರು. ನಾವು ಕಟೀಲ್ನ ಗೋಪುರವನ್ನು ಕಾಣ್ತೇವೆ, ಆ ಗೋಪುರದಲ್ಲಿ ಕಾಣುವಂಥ ಆ ಶೃಂಗಾರ ಇರುವಂಥ ಆ ಲೈಟಿಂಗನ್ನು ಅವರ ವತಿಯಿಂದಲೇ ಕ್ಷೇತ್ರಕ್ಕೆ ಅರ್ಪಣೆಯನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕ್ಷೇತ್ರದ ಸೌಂದರ್ಯಕ್ಕೊಂದು ವಿಶೇಷವಾದಂಥ ಮೆರುಗನ್ನು ಕೂಡ ಕೊಟ್ಟವರು. ಹಾಗೆ ರಾಮ ಜನ್ಮಭೂಮಿ ಅಯೋಧ್ಯೆಯ ಆ ದೀಪಾಲಂಕಾರದ ಸಂಪೂರ್ಣ ವ್ಯವಸ್ಥೆಯನ್ನು ವಹಿಸಿಕೊಂಡು ಅದನ್ನು ಯಶಸ್ವಿಯಾಗಿ ನಿರ್ವಹಿಸಿದಂಥ ನಮ್ಮ ಹೆಮ್ಮೆಯ ಓರ್ವ ತುಳುವ ನಮ್ಮ ರಾಜೇಶ್ ಶೆಟ್ಟಿಯವರು. ಹಾಗೆ ಇತ್ತೀಚೆಗೆ ಅವರಿಂದ ಒಂದು ಬಹಳಷ್ಟು ದೊಡ್ಡ ಮಟ್ಟದ ಸಾಧನೆ ಎನ್ನುವಂಥದ್ದು ಸಂಪನ್ನ ಆಗಿದೆ. ನಮ್ಮ ನವದೆಹಲಿಯ ಸಮೀಪ ಇರುವಂಥ ನೋಯ್ಡಾ ವಿಮಾನ ನಿಲ್ದಾಣಕ್ಕೆ ಸರಿಸುಮಾರು 1000 ಲೈಟಿಂಗ್ನ ವ್ಯವಸ್ಥೆ, ನಮ್ಮ ಏಷ್ಯಾ ಖಂಡದಲ್ಲೇ ಒಂದು ಅತಿ ದೊಡ್ಡ ವಿಮಾನ ನಿಲ್ದಾಣ ಎನ್ನುವಂಥ ಹೆಗ್ಗಳಿಕೆ ಇರುವಂಥ ನೋಯ್ಡಾ ವಿಮಾನ ನಿಲ್ದಾಣದ ಸಂಪೂರ್ಣ ವಿದ್ಯುತ್ ಅಲಂಕಾರದ ಆ ಕಾಂಟ್ರಾಕ್ಟನ್ನು, ಬಹುಕೋಟಿ ವೆಚ್ಚದ ಕಾಂಟ್ರಾಕ್ಟನ್ನು ವಹಿಸಿಕೊಂಡು ಯಶಸ್ವಿಯಾಗಿ ನಿರ್ವಹಿಸಿದವರು ನಮ್ಮ ರಾಜೇಶ್ ಅಣ್ಣ. ಕಟೀಲ್ನ ಪರಮ ಭಕ್ತರು, ಬಹುತೇಕ ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವವರು. ತನಗೆ ಯಾವುದೇ ಒಂದು ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕಿದ್ರು ಕೂಡ ಕ್ಷೇತ್ರಕ್ಕೆ ಮೊದಲಿಗೆ ಅದನ್ನು ಒಂದು ದೇವರ ಪ್ರಾರ್ಥನೆ ಮಾಡುವ ಮುಖಾಂತರ ನಂತರ ಅವರ ಕಾರ್ಯವನ್ನು ಅವರು ಕೈಗೆತ್ತಿಕೊಳ್ತಾರೆ. ಹಾಗಾಗಿ ಇಂದಿನ ಈ ವೇದಿಕೆ ಮುಖಾಂತರ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಜೊತೆಯಾಗಿದ್ದಾರೆ ಮಿಜಾರ್ ರಾಜೇಶ್ ಶೆಟ್ಟಿ ಅವರು. ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ಸಲ್ಲಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಶರಣಗತಿ ದೀನಾತರಿ ಪರಿತ್ರಾಣಿ ಪರಾಯಿನಿ ಸರ್ವಸಾರಥಿ ಹರಿದೇವಿ ನಾರಾಯಣಿ ನಮಸ್ತುತೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತೇ ನಮಃ. ಇಷ್ಟದೇವತೆ ಶ್ರೀ ಕಟೀಲ ದುರ್ಗಾ ಪರಮೇಶ್ವರಿ ಪಾದಾರವೊಂದಿಗೆ ನಮಸ್ಕರಿಸುತ್ತಾ ನನ್ನ ಗ್ರಾಮ ದೇವತೆ ಮಿಜಾರ್ನ ವಿಷ್ಣುಮೂರ್ತಿ ದೇವರನ್ನ ಆಶೀರ್ವಾದವನ್ನು ಬೇಡುತ್ತಾ, ಹಾಗೆ ಈ ವೇದಿಕೆಯಲ್ಲಿ ಆನುವಂಶಿಕ ಅಸ್ರಣ್ಯರು ವಾಸುದೇವ ಅಸ್ರಣ್ಯರ ಆಶೀರ್ವಾದ ಬೇಡುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿರುವ ನಮ್ಮ ಬರೋಡದ ಶಶಿಯಣ್ಣನ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಮಾಜವನ್ನು ಒಟ್ಟುಗೂಡಿಸುವ ಒಂದು ಅದ್ಭುತ ಶಕ್ತಿ ಅಂದರೆ ಇವತ್ತಿನ ಕಾಲಘಟ್ಟಕ್ಕೆ ನಾನು ನೋಡಿರೋದು ಶಶಿಯಣ್ಣನಿಗೂ ವಂದಿಸುತ್ತಾ, ಹಾಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ವಂದಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವ ಕಟೀಲ ದೇವರ ಎಲ್ಲ ಸದ್ಭಕ್ತರಿಗೂ ನಮಸ್ಕರಿಸುತ್ತಾ, ಈ ಕಲಾ ಅನ್ನೋ ಒಂದು ವಿಷಯ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಹುಟ್ಟ ನಂತರ ನಾವು ಏನೆಲ್ಲ ಸಾಧಿಸ್ತೀವಿ ಅಂದ್ಬಿಟ್ಟು ನಮಗೆ ಗೊತ್ತಿರಲ್ಲ. ಏನಕ್ಕೆ ಪ್ರತಿ ವ್ಯಕ್ತಿ ಜನನ ಆದ ನಂತರ ದೇವರ ಅನುಗ್ರಹ ಪ್ರತಿ ವ್ಯಕ್ತಿಯಲ್ಲಿ ಇದ್ದೇ ಇರುತ್ತೆ. ಅವನ ಒಂದು ಕಳೆಯ ರೂಪದಲ್ಲಿ, ಅದು ನನ್ನ ಜೀವನದಲ್ಲಿ ಕಳೆಯ ರೂಪ ನಾನು ನೋಡಿರೋದು ನನ್ನ ಇಂಜಿನಿಯರಿಂಗ್ ವೃತ್ತಿಯಲ್ಲಿ. ಏನಕ್ಕೆ ಈಗ MC ನಿತೇಶ್ ಅವರು ಈಗ ಉಲ್ಲೇಖ ಮಾಡಿದ್ರು, ಆ ಗೋಪುರದ ಬಗ್ಗೆ ಇರ್ಬೋದು, ಅಂದ ಚಂದದ ಬಗ್ಗೆ, ವಿದ್ಯುತ್ಕರಣದ ಬಗ್ಗೆ ಹೇಳ್ಬೋದು. ಇದೆಲ್ಲ ಮಾಡೋ ಶಕ್ತಿ ನನ್ನದಲ್ಲ, ಮಾಡಿಸಿ ನನ್ನ ಕೈಯಲ್ಲಿ ಮಾಡಿಸಿರೋದಂದರೆ ಕ್ಷೇತ್ರ ಕಟೀಲ ದುರ್ಗಾ ಪರಮೇಶ್ವರಿ ಅಂದ್ಬಿಟ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಬಂಧುಗಳೇ. ಏನಕ್ಕೆ ಎಲ್ಲ ವ್ಯಕ್ತಿಯು ತನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕನ್ಬಿಟ್ಟು ಹುಡುಕಾಟ ಹೋಗುವಾಗ ಅದರಲ್ಲಿ ವಿಶ್ವಾಸ ನಾವು ಮೂಡಿಸ್ಕೊಳ್ಳೋದು ಎಲ್ಲಂದರೆ ದೇವಸ್ಥಾನದಲ್ಲಿ.
ಅದರಲ್ಲೂ ವಿಶೇಷವಾಗಿ ನಾನು ನಂಬಿ ಬಂದಿರೋದು ಇದೇ ಕ್ಷೇತ್ರದ ಪುಣ್ಯದ ಕ್ಷೇತ್ರ ಕಟೀಲು ದುರ್ಗಾ ಪರಮೇಶ್ವರಿ. ಏನಕ್ಕಂದರೆ ನಿಮ್ಮ ಹಾಗೆ ನಾನು ಭಕ್ತನೇ. ಪ್ರತಿನಿತ್ಯ ಕಾಡಿಸ್ತೈತ ಏನಾದರೂ ಸಾಧನೆ ಮಾಡಬೇಕಲ್ಲ ಅಂದ್ಬಿಟ್ಟು. ಬಟ್ ನಾವು ಧರ್ಮದ ಬಾಗಿಲು ಹೇಗಂದರೆ ಪ್ರತಿನಿತ್ಯ ಮಾಡುವ ಸತ್ಕರ್ಮನೇ ನಮಗೆ ಫಲ ಕೊಡುತ್ತಂದ್ರೆ, ಅಂದರೆ ನಾವು ಮಾಡೋ ಪ್ರತಿನಿತ್ಯ ಕೆಲಸ ಕಾರ್ಯದಲ್ಲಿ ಯಾವುದೇ ಫಲಾಪೇಕ್ಷೆ ಬೇಡ, ಬರೀ ಭಗವಂತನ ರೂಪದಲ್ಲಿ ನಾವು ನೋಡ್ಕೊಂಡು ಭಗವಂತನ ಕೆಲಸ ಅಂದ್ಬಿಟ್ಟು ನಾವು ಅದನ್ನು ಪ್ರತಿನಿತ್ಯ ಪಾಲಿಸಿದರೆ ಭಗವಂತ ಯಾವ ರೂಪದಲ್ಲಿ ಕೊಡ್ತಾನೆ ಅಂದರೆ, ಅದಕ್ಕೆ ಉದಾಹರಣೆ ಭಗವಂತ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ನನ್ನನ್ನು ಅಯೋಧ್ಯೆಗೆ ರಾಮ ಜನ್ಮಭೂಮಿಯ ಕರ್ಕೊಂಡೋಗಿ ಅಲ್ಲಿ ವಿದ್ಯುತ್ಕರಣ ಮಾಡೋ ಒಂದು ಶಕ್ತಿ ತುಂಬಿಸಿದ್ದಾರೆ ಅಂದರೆ ಅದು ನಾನಲ್ಲ, ಈ ಕ್ಷೇತ್ರದ ಮಹಿಮೆ ಅಂದರೂ ತಪ್ಪಾಗಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಈಗ ನಮಗೆಲ್ಲರಿಗೂ ಗೊತ್ತಿದೆ, ತಾಯಿಯ ಅತಿ ದೊಡ್ಡ ಸೇವೆ, ಪ್ರೀತಿಯ ಸೇವೆ ಅಂದರೆ ಯಕ್ಷಗಾನ. ಈ ಯಕ್ಷಗಾನ ಜೊತೆಗೆ ಇನ್ನೇನೆಲ್ಲ ಕಡೆ ಇಲ್ಲಿ ಬರ್ಬೋದು ಅನ್ನೋದು ಕುತೂಹಲ. ಏನಕ್ಕೆ ಇದು ಹೇಗೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅನ್ನೋಕ್ಕಿಂತನೂ ಪ್ರತಿ ವ್ಯಕ್ತಿ ಕಟೀಲಮ್ಮನ ಹತ್ರ ಬೇಡಿಕೆ ಇಡುವಾಗ ಯಾವುದೋ ಒಂದು ಕಳೆಯ ರೂಪದಲ್ಲಿ ಆ ಬೇಡಿಕೆ ಇವತ್ತಿಗೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಅಂದರೆ ಅದೇ ಕಟೀಲು ಪ್ರತಿಷ್ಠಾನೆ ಅನ್ನೋದು ಇವತ್ತಿಗೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಅದರ ಅರ್ಥ ಮುಂಬರುವ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಕೆಲವು ಕಲಾಭಿಮಾನಿಗಳಿಗೆ ಇದೊಂಥರ ಅವರಿಗೆ ಫೌಂಡೇಶನ್ ಅಂದರೂ ತಪ್ಪಾಗಲ್ಲ. ಇಲ್ಲಿಂದ ಪ್ರಾರಂಭ ಆದರೆ ಅದು ದೇವಿಯ ಅನುಗ್ರಹ ಆದರೆ ಅದನ್ನು ಲೋಕದಲ್ಲಿ ಏನು ಬೇಕಾದ್ರೆ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂದ್ಬಿಟ್ಟು ನಾವು ಹೇಳ್ತೀವಿ. ಹಾಗೆ ಇವತ್ತಿನ ದಿನ ಬೆಳಗ್ಗೆಯಿಂದ ನಾವೆಲ್ಲ ಕೇಳಿಬರ್ತಾ ಇದೆ ಮದರ್ಸ್ ಡೇ ಅಂದ್ಬಿಟ್ಟು. ಆದರೆ ಮದರ್ಸ್ ಡೇ ಬರೀ ನಮಗೆ ಒಂದು ದಿನದಲ್ಲ, ಮದರ್ಸ್ ಡೇ ಸೆಲೆಬ್ರೇಷನ್ 365 ದಿನ ಯಾವತ್ತೂ ಶಾಶ್ವತವಾಗಿರುತ್ತೆ. ಯಾಕೆ ಇದನ್ನು ಉಲ್ಲೇಖ ಮಾಡಿದೆ ಅಂದರೆ, ಪಟ್ಟಣ ನಗರದಲ್ಲಿ ಇತ್ತೀಚೆಗೆ ವೃದ್ಧಾಶ್ರಮ ಹೆಚ್ಚಾಗ್ತಾಯಿದೆ. ದುರಾದೃಷ್ಟ, ಇದು ಸಮಾಜಕ್ಕೆ ಆತಂಕದ ವಿಷಯ. ಏನಕ್ಕೆ ವೃದ್ಧಾಶ್ರಮ ಹೆಚ್ಚಾಗ್ತಾಯಿದೆ ಅಂದರೆ, ಎಲ್ಲೋ ಒಂದು ಕಡೆ ನಾವು ಮನುಷ್ಯನ ಸಂಬಂಧ ಕಳ್ಕೊಳ್ತಾ ಇದ್ದೀವಿ ಅನ್ನೋದು ಒಂದು ಭಯ, ಆತಂಕ ನಮ್ಮಲ್ಲಿ. ಹಾಗಾಗಿ ನನ್ನ ಕಳಕಳಿ ವಿನಂತಿ ಎಲ್ಲ ತಂದೆ ತಾಯಿಯಂದರಿಗೆ, ನಮ್ಮ ಪ್ರತಿನಿತ್ಯ ನಾವೆಲ್ಲ ಓಡಾಟ ಹೇಗೆ ಓಡಾಡ್ತೀವಿ ಅಂದರೆ ಸಾಧಿಸಬೇಕು, ಅದ್ರ ಜೊತೆಗೆ ಸಂಪಾದನೆ ಮಾಡಬೇಕು, ಅದ್ರ ಜೊತೆಗೆ ಏನೆಲ್ಲ ಆಸ್ತಿಗಳನ್ನು ಸಂಪಾದಿಸ್ಬೋದು ಅನ್ನೋ ಒಂದು ಕುತೂಹಲಕ್ಕೆ ನಾವೆಲ್ಲ ಓಡಾಡ್ತೀವಿ. ಆದರೆ ಮಕ್ಕಳನ್ನೇ ನಾವು ಆಸ್ತಿಯಾಗಿ ಸಂಪಾದಿಸೋಕ್ಕೆ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ. ಉದ್ದೇಶ ಏನಕ್ಕೆ ಇವತ್ತು ನಾವು ಮಕ್ಕಳನ್ನ ಆಸ್ತಿಯಾಗಿ ನಾವು ಇವತ್ತು ಅವ್ರನ್ನ ಸಂಪಾದಿಸಲ್ಲ ಅಂದರೆ ನಾಳೆ ನಮ್ಮ ಪಟ್ಟಿರೋ ಶ್ರಮದಿಂದ ನಾವು ಏನೆಲ್ಲ ಆಸ್ತಿ ಸಂಪಾದನೆ ಮಾಡಿದ್ದೀವಿ, ಮಕ್ಕಳನ್ನ ಪ್ರೀತಿ ವಾತ್ಸಲ್ಯ ಕಮ್ಮಿ ಆಗುತ್ತೆ. ಏನಕ್ಕೆ ವೃದ್ಧಾಶ್ರಮ ಅಂದ್ಬಿಟ್ಟು ನಾವು ಹೇಳುವಾಗ ಮನ್ಸಿಗೆ ತುಂಬ ಬೇಜಾರದ ವಿಷಯ. ಏನಕ್ಕೆ ಇವತ್ತಿಗೆ ಪಟ್ಟಣ ನಗರ ಅಂದ್ಬಿಟ್ಟು ನೀವು ಎಲ್ಲೂ ಹೋದರೂ ನೋಡ್ಬೋದು. ಈಗ ಶಕ್ತಿ ಇಲ್ಲ ಅಂದಲ್ಲ, ಬಟ್ ಅವ್ರಿಗೆ ತಂದೆ ತಾಯಿನ ನೋಡ್ಕೊಳ್ಳೋ ಒಂದು ಅನುಕಂಪ ಅವ್ರಿಗೆಲ್ಲೋ ಒಂದು ಕಡೆ ಭಾರ ಅಂದ್ಬಿಟ್ಟು. ದಯಮಾಡಿ ಹೇಳ್ತೀನಿ, ವೃದ್ಧಾಶ್ರಮಕ್ಕೆ ನೀವು ತಂದೆ ತಾಯಿನ ಏನಾದರೂ ಬಲವಂತವಾಗಿ ಇಲ್ಲ ನಿಮ್ಮ ಒಂದು ವೈಯಕ್ತಿಕವಾಗಿ ಅವ್ರನ್ನ ಅಲ್ಲಿ ಕಳಿಸ್ ನಂತರ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಯಾವುದೇ ಸೇವೆ ಮಾಡಿದ್ರೂ ಫಲ ಸಿಗಲ್ಲ, ಅದಂತೂ ಸತ್ಯ. ಹಾಗಾಗಿ ಈ ಸಂದರ್ಭ ಹೇಳೋ ಉದ್ದೇಶ ಏನಕ್ಕೆ ಮುಂಬರುವ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಸಂಸ್ಕಾರನ ಮರಿಬಾರದು. ಆ ಉದ್ದೇಶದಿಂದ ಈ ವೇದಿಕೆ ಮುಖಾಂತರ ನಿಮ್ಮಲ್ಲಿ ಕೇಳಿಕೊಳ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅನಂತ ಹಸ್ರಣ್ಣರು 2 ಸತಿ ಕರೆ ಮಾಡಿದ್ರು, ಅವರು ಪ್ರೀತಿಯ ಕರೆ. ಆಮೇಲೆ ಯಾವುದೇ ಸಂದರ್ಭದಲ್ಲಿ ಈ ಕಟೀಲ ಕ್ಷೇತ್ರದಿಂದ ಯಾರೇ ಕರೆ ಮಾಡಿ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಂದ್ರೆ ಇದು ಕಟೀಲ ದೇವರ ಪ್ರಸಾದ ಅಂದ್ಬಿಟ್ಟು ನಾನು ಸ್ವೀಕರಿಸ್ತೀನಿ. ಹಾಗಾಗಿ ಇದು ಅಮ್ಮನ ಅನುಗ್ರಹ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದಕ್ಕೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಆಭಾರಿಯಾಗಿ ಹೇಳಿ, ಈ ಕಟೀಲು ಪ್ರತಿಷ್ಠಾನೆ ಮಂಡಳಿಗೂ ಆಡಳಿತ ಮಂಡಳಿಗೂ ಮತ್ತು ಎಲ್ಲ ಹಿರಿಯರಿಗೂ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಶ್ರೀರಾಮ್.